ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JSJ ಕನ್ನಡ. ನಾನು ಇವತ್ತಿದ್ದೀನಿ ಕರ್ನಾಟಕದಲ್ಲಿರುವ ಏಕೈಕ ನಕ್ಷತ್ರಾಕಾರದ ಕೋಟೆ ಮಂಜಾರಾಬಾದ್ ಕೋಟೆ. ಇದು ಎಂಟ್ರೆನ್ಸು. ಇಲ್ಲಿಂದ 200 ಮೀಟರ್ ನಡ್ಕೊಂಡು ಹೋದರೆ ಬೆಟ್ಟದ ಮೇಲೆ ಹೋಗೋಕ್ಕೆ ಮೆಟ್ಲು ಸಿಗ್ತವೆ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಕೆಳಗಡೆಯಿಂದ 200 ಮೀಟರ್ ನಡ್ಕೊಂಡು ಬಂದಮೇಲೆ ಈ ಥರ ಮೆಟ್ಲು ಸಿಗ್ತವೆ ಬೆಟ್ಟದ ಮೇಲೆ ಹೋಗೋಕ್ಕೆ, ಕೋಟೆಗೆ ಹೋಗೋಕ್ಕೆ. ಬನ್ನಿ ಹೋಗೋಣ. ಹಾಗೆ ಈ ಮಂಜಾರಾಬಾದ್ ಕೋಟೆ ಬರೋದು ಸಕಲೇಶ್ವರದಿಂದ ಜಸ್ಟ್ 5 ಕಿಲೋಮೀಟರ್, ಸಕಲೇಶ್ವರ ತಾಲೂಕು ದೋಣಿಗಲ್ ಎಂಬ ಊರಿನಲ್ಲಿ. ಇದು ಬೆಂಗಳೂರು ಮಂಗಳೂರು ಹೈವೇ ಅಲ್ಲೇ ಬರುತ್ತದೆ. ದೋಣಿಗಲ್ ಎಂಬ ಊರಿನಲ್ಲಿ ಸಕಲೇಶ್ವರದಿಂದ ಜಸ್ಟ್ 5 ಕಿಲೋಮೀಟರ್ಸ್. ಬನ್ನಿ ಕೋಟೆ ಒಳಗೆ ಹೋಗೋಣ. ಯಾವ ಥರ ಇದೆ, ಏನಿದೆ ನೋಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ತುಂಬ ಸಿನಿಮಾ ಶೂಟಿಂಗ್ಸ್ ಆಗಿದ್ದಾವೆ. ತುಂಬ ಕನ್ನಡ ಮೂವೀಸು, ಮುಸ್ಸಂಜೆ ಮಾತಾಗಿರ್ಬೋದು, ಗಾಳಿಪಟ ಆಗಿರ್ಬೋದು, ಇನ್ನೂ ತುಂಬ ಫಿಲ್ಮ್ಸ್ ಇದ್ದಾವೆ. ನೋಡಿ, ಒಂದ್ಸರಿ ನೋಡಿದರೆ ಕಾಮೆಂಟ್ ಮಾಡಿ ಯಾವ ಮೂವಿಯಲ್ಲಿ ನೋಡಿದ್ದೀರಾ ಈ ಕೋಟೆನ ಅಂತೇಳ್ಬಿಟ್ಟು. ಫ್ರೆಂಡ್ಸ್, ಇದೇ ನೋಡಿ ಮೈನ್ ಎಂಟ್ರೆನ್ಸ್, ಕೋಟೆ ಬಾಗಿಲು. ಇದು ಕ್ಲೋಸ್ ಆಗಿಬಿಟ್ರೆ ಕೋಟೆ ಒಳಗೆ ಹೋಗೋಕ್ಕಾಗಲ್ಲ. ಫ್ರೆಂಡ್ಸ್, ಈ ಕೋಟೆ ಬಂದುಬಿಟ್ಟು ಟಿಪ್ಪು ಸುಲ್ತಾನ್ ಕಟ್ಟಿಸಿದಾರಂತೆ. 1792ರಲ್ಲಿ ಸೈನ್ಯದ ರಕ್ಷಣೆಗೋಸ್ಕರ ಟಿಪ್ಪು ಸುಲ್ತಾನ್ ಈ ಕೋಟೆನ ಕಟ್ಟಿಸಿದ್ರು. ಇದು ಸಮುದ್ರ ಮಟ್ಟದಿಂದ 3241 ಮೀಟರ್ ಎತ್ತರದಲ್ಲಿದೆ. ಫ್ರೆಂಡ್ಸ್, ಈ ಕೋಟೆಯನ್ನು ಮಂಜಾರಾಬಾದ್ ಕೋಟೆ ಅಂತ ಹೆಸರಿಟ್ಟಿದ್ದು ಟಿಪ್ಪು ಸುಲ್ತಾನನಂತೆ. ಹೇಗೆ ಅಂದರೆ, ಈ ಕೋಟೆ ಬಂದುಬಿಟ್ಟು ಒಂದು ಬೆಟ್ಟದ ಮೇಲಿದೆ, ಸುತ್ತೂರ ಅರಣ್ಯ ಇದೆ. ಸೊ ಯಾವಾಗಲೂ ಈ ಕೋಟೆ ಮಂಜಿನಿಂದ ಕೂಡಿರೋದ್ರಿಂದ ಈ ಕೋಟೆಯನ್ನು ಟಿಪ್ಪು ಸುಲ್ತಾನ್ರವರು ಮಂಜಾರಾಬಾದ್ ಅಂತ ಹೆಸರಿಟ್ರಂತೆ. ನೋಡಿ, ಇಲ್ಲೆಲ್ಲ ಸೈನಿಕರು ಉಳ್ಕೊಳಕ್ಕೆ ಇದೊಂಥರ ರೂಮ್ ಥರ ಇದೆ, ಎಲ್ಲ ಹಾಳಾಗಿದೆ. ಬನ್ನಿ ಮೇಲೆ ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಇತಿಹಾಸದ ಬಗ್ಗೆ, ಇದರ ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ. ಫ್ರೆಂಡ್ಸ್, ಈ ಕೋಟೆಯು ನಕ್ಷತ್ರಾಕಾರದಲ್ಲಿ ಅಂದರೆ 8 ದಿಕ್ಕುಗಳಲ್ಲೇ ಗೋಡೆಗಳನ್ನು ಹೊಂದಿದೆ. ನಕ್ಷತ್ರ ಸ್ಟಾರ್ ಹೆಂಗೆ ಕಾಣಿಸುತ್ತೆ ಆ ಥರ ಮೇಲಿಂದ ನೋಡಿದ್ರೆ ಕಾಣಿಸುತ್ತೆ. ಈಗ ಡ್ರೋನ್ ಶಾಟ್ ಹಾಕ್ತೀನಿ ನೋಡಿ, ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ದಿಕ್ಕುಗಳಲ್ಲಿ ಗೋಪುರಗಳಿದೆ. ಟೋಟಲ್ 8 ಸೈಡು ಗೋಪುರಗಳಿದ್ದಾವೆ. ಬನ್ನಿ ಎಂಟ್ರೆನ್ಸ್ ಆಗೋಣ, ಒಳಗೆ ಹೋಗೋಣ. ಫ್ರೆಂಡ್ಸ್, ಇಲ್ಲೆಲ್ಲ ಏನಿದೆ, ಇದೆಲ್ಲ ಆ ಸೈನಿಕರು ಅವ್ರ ದಾಸ್ತಾನುಗಳು ಹಾಗೂ ಅವ್ರಿಗೆ ಬೇಕಾಗಿರೋ ಸಾಮಗ್ರಿಗಳು ಇಟ್ಕೊಳ್ಳೋಂತಹದ್ದು. ಇಲ್ಲಿ ಮದ್ದಿನ ಗುಂಡು ರೂಮ್ಗಳಿದೆ. ಇದು ನೋಡಿ ಬಾವಿ, 4 ದಿಕ್ಕುಗಳಿಂದನೂ ಪ್ಲಸ್ ಆಕಾರದಲ್ಲಿರುವಂತಹ ಬಾವಿ ಇದು. 4 ದಿಕ್ಕುಗಳಿಂದಲೂ ಮೆಟ್ಲಿದೆ, ಇಳಿದು ಹೋಗಿ ಆವಾಗ ನೀರಿಗೋಗಿ ಇವ್ರು ಮಾಡ್ಕೊಂಡಿರೋಂಥದ್ದು. ಮೇ ಬಿ ಮಳೆ ನೀರಿಗೆ ಅನಿಸುತ್ತೆ ಇದು. ಮೇಲಿಂದ ಇದು ಹೆಂಗೆ ಕಾಣಿಸುತ್ತೆ ಅಂತ ನೋಡಿ, ಇದನ್ನು ಪ್ಲಸ್ ಆಕಾರದಲ್ಲಿ ಕಾಣಿಸ್ತಿದೆ. ಫ್ರೆಂಡ್ಸ್, ಅಲ್ಲಿ ರೂಮ್ ಕಾಣಿಸ್ತಿದೆಯಲ್ಲ, ಆ ಕಡೆ ಒಂದು ಈ ಕಡೆ ಒಂದು ರೂಮ್ ಇದೆ. ಇದರಲ್ಲಿ ಮದ್ದಿನ ಗುಂಡು ಹಾಗೂ ಶಸ್ತ್ರಾಸ್ತ್ರಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಸಾಮಗ್ರಿಗಳನ್ನು ಇದರಲ್ಲಿ ಇಡ್ತಿದ್ರಂತೆ. ಬನ್ನಿ ಒಳಗೆ ಹೋಗಿ ನೋಡೋಣ ಯಾವ ಥರ ಇದೆ ಏನು ಅಂತ. ಫ್ರೆಂಡ್ಸ್, ಕೆಳಗಡೆ ಹೋಗ್ತಿದ್ದೀನಿ, ರೂಮ್ ಒಳಗೆ ನೋಡೋಣ. ಶಸ್ತ್ರಾಸ್ತ್ರಗಳು, ಮದ್ದಿನ ಗುಂಡು, ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು, ರಕ್ಷಣೆಗೆ ಬೇಕಾಗಿರುವಂತಹ ಪ್ರತಿಯೊಂದು ಈ ಸೀಕ್ರೆಟ್ ಪ್ಲೇಸಲ್ಲಿ ಇಡ್ತಿದ್ರು ಅಂತ ಅನಿಸುತ್ತೆ. ನೋಡಿ, ಒಳಗಡೆ ಆ ಕಡೆ ಈ ಕಡೆ ಫುಲ್ ಜಾಗ ಇದೆ. ಫ್ರೆಂಡ್ಸ್, ಇದೆಲ್ಲ ಸೈನಿಕರು ಉಳ್ಕೊಂತಿದ್ದಂತಹ ಜಾಗ ಅನಿಸುತ್ತೆ. ಸೈನಿಕರು ಉಳ್ಕೊಂತಿದ್ರು ಹಾಗೂ ಸಾಮಗ್ರಿಗಳನ್ನ ಇಟ್ಕೊಂತಿದ್ರು. ಅವ್ರ ದಿನ ಬಳಕೆಗೆ ಬೇಕಾದಂತಹ ಸಾಮಗ್ರಿಗಳು. ಇಲ್ಲಿ ನೋಡಿ, ನಮ್ಮ ಹಳೆಯ ಮನೆಗಳಲ್ಲಿ ನೆನಪು ಬರುತ್ತಲ್ಲ, ಗೋಡೆಗೆ ಗೂಡು ಅಂತೀವಲ್ಲ, ಗೂಡು ಥರನೂ ಇದೆ. ಸ್ನೇಹಿತರೆ, ಈ ಒಳಭಾಗದಲ್ಲಿ ಏನು ನೋಡ್ತಿದ್ದೀರಾ, ಇದನ್ನೆಲ್ಲ ಕಲ್ಲು, ಇಟ್ಟಿಗೆ ಹಾಗೂ ಸುಣ್ಣದ ಗಾರೆಯನ್ನು ಬಳಸಿ ಮಾಡಿದ್ದಾರೆ, ಇದನ್ನು ಕಟ್ಟಿದ್ದಾರೆ. ಇದು ಒಳಗಡೆ ರೂಮ್ ಇದೆ. ಸೇಮ್ ಅದು ಬೆಡ್ರೂಮಾ ಇಲ್ಲ ಸೀಕ್ರೆಟ್ ರೂಮಾ, ಐ ಡೋಂಟ್ ನೋ. ಇದು ಟೋಟಲ್ ಈ ಕೋಟೆಗೆ ಗೋಡೆಗಳಿಗೆ ಬಳಸಿರೋದು ಗ್ರಾನೈಟು
ಹಾಗೂ ಸುಣ್ಣದ ಗಾರೆಗಳು ಹೆಚ್ಚಾಗಿ ಬಳಸಿದ್ದಾರೆ. ಬನ್ನಿ ಮೇಲೆ ಹೋಗೋಣ. ಫ್ರೆಂಡ್ಸ್, ಈ ಕೋಟೆಯನ್ನು 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಬಳಸಿದ್ರಂತೆ ಈ ಕೋಟೆಯನ್ನು. ಹಾಗೂ ಈ ಕೋಟೆಯಲ್ಲಿ ತುಂಬ ಸ್ಥಳಗಳಿಗೆ ಸುರಂಗ ಮಾರ್ಗಗಳಿದ್ವಂತೆ. ಅದರಲ್ಲೊಂದು ಶ್ರೀರಂಗಪಟ್ಟಣಕ್ಕೆ ಇತ್ತಂತೆ. ಬಟ್ ಇಲ್ಲಿ ಯಾವುದೋ ನಮಗೆ ಸುರಂಗಗಳಂತ ಏನೂ ಕಾಣಿಸ್ಲಿಲ್ಲ. ಎಲ್ಲ ಕ್ಲೋಸ್ ಮಾಡಿರ್ಬೇಕು, ಎಲ್ಲ ಮುಚ್ಚಾಕಿರ್ಬೇಕು ಅನಿಸುತ್ತೆ. ಸ್ನೇಹಿತರೆ, ಈ ಮೇಲ್ಭಾಗದಲ್ಲಿ ಏನು ಕಾಣಿಸುತ್ತೆ, ಇಲ್ಲಿ ವೀಕ್ಷಣಾ ಕೊಠಡಿಗಳು ಹಾಗೂ ಕಾವಲು ಗೋಪುರಗಳು ಇವೆ. ಇಲ್ಲಿ 8 ಗೋಪುರ, ಅಷ್ಟು ಗೋಪುರಗಳಿದಾವಲ್ಲ, ಅದರಲ್ಲಿ ಕೇವಲ ಒಬ್ಬೊಬ್ಬರು ಮಾತ್ರ ಕಾವಲು ಕಾಯ್ತಿದ್ರು. ಫ್ರೆಂಡ್ಸ್, ಈ ಅಷ್ಟ ಗೋಪುರಗಳು ಏನಿದೆ ಒಂದಕ್ಕೊಂದು ಲಿಂಕ್ ಇದಾವೆ, ಇಂಟರ್ ಲಿಂಕು. ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಕಾಣಿಸುತ್ತೆ ಅಂತ. ಈ ಒಂದು ಗೋಪುರಕ್ಕೆ ಹೋಗಿ ತೋರಿಸ್ತಿದ್ದೀನಿ ನಾನು ನಿಮಗೆ ಒಳಗಡೆಯಿಂದ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಇದು ನೋಡಿ, ಹಿಂಗೆ ಅದ್ರ ಒಳಗಿಂದ ಬಂದರೆ ಮೇಲ್ಗಡೆ ಕೋಟೆ ಒಳಗಡೆಯಿಂದ ಈ ಥರ ಮೇನ್ ಗೇಟ್ಗೆ ಎಂಟ್ರೆನ್ಸ್ ತಗೊಂತೀವಿ. ಅಂದರೆ ಕೋಟೆಗೂ ಆ ಕಡೆ ಈ ಕಡೆ ಇದಕ್ಕೂ ಸೆಂಟ್ರಿಗೆ ದಾರಿ ಮಾಡ್ಕೊಂಡಿದ್ದಾರೆ ನೋಡಿ. ಹೋಗೋಣ ಬನ್ನಿ ಅಲ್ಲಿಗೆ. ಫ್ರೆಂಡ್ಸ್, ಈ ಟಿಪ್ಪು ಸುಲ್ತಾನ್ ಪತನವಾದ ನಂತರ ಬ್ರಿಟಿಷರ ಕೈಗೆ ಈ ಕೋಟೆ ಹೋಯಿತು. ಆವಾಗ ಬ್ರಿಟಿಷರು ಇದನ್ನು ತುಂಬ ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲೊಂದು ಗೋಪುರದ ಕಿಂಡಿ ಇದೆ. ಇಲ್ಲಿ ಇದ್ರೊಳಗಿಂದ ತೋರಿಸ್ತೀನಿ ನಿಮಗೆ. ಇದ್ರೊಳಗೆ ಹೋಗೋಣ ಬನ್ನಿ. ಫ್ರೆಂಡ್ಸ್, ಇದರೊಳಗೆ ಒಬ್ಬ ಸೈನಿಕ ಮಾತ್ರ ನಿಂತ್ಕೊಂಡು ಇರೋದಕ್ಕೆ ವ್ಯವಸ್ಥೆ ಇದೆ ನೋಡಿ. ಇಲ್ಲಿಂದ ನೋಡಿದ್ರೆ ಫ್ರಂಟು ಅಂದರೆ ಮೈನ್ ಗೇಟ್ ಏನಿದೆ, ನಾನು ಆಗಲೇ ತೋರಿಸಿದ್ನಲ್ಲ, ಅಲ್ಲಿಂದ ಬರೋರೆಲ್ಲ ಇಲ್ಲಿ ಕಾಣಿಸ್ತಾರೆ ನೋಡಿ. ದೂರದಲ್ಲಿರೋರು ಕಾಣಿಸ್ತಾರೆ. ಫ್ರೆಂಡ್ಸ್, ಇದು ಇನ್ನೊಂದು ಗೋಪುರ. ಇದು ಹಾಳು ಮಾಡಿಬಿಟ್ಟಿದ್ದಾರೆ, ಅಂದರೆ ಒಡೆದೋಗಿದೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈ ಗೋಪುರ ಏನು ನೋಡ್ತಿದ್ದೀರಾ, ಈ ಗೋಪುರಕ್ಕೆ ಒಂದು ವಿಶೇಷವಾದ ಇದಿದೆ. ಇಲ್ಲಿಂದ ನೋಡಿದ್ರೆ ಅರಬ್ಬಿ ಸಮುದ್ರ ಕಾಣ್ತಿತ್ತಂತೆ. ಅಂದರೆ ಆಕಾಶ ಕ್ಲೀನಾಗಿದ್ದಾಗ, ಯಾವ ಮೋಡಗಳು ಇಲ್ದಿದ್ದಾಗ ಇಲ್ಲಿಂದ ಸಮುದ್ರ ಕಾಣಿಸ್ತಿತ್ತಂತೆ. ನಾನು ಯೋಚನೆ ಮಾಡಿದ ಪ್ರಕಾರ ಆಕಾಶ ಕ್ಲಿಯರ್ ಇದ್ದಾಗ ಅದು ಬ್ಲೂ ಕಲರ್ ಇರುತ್ತೆ, ಸಮುದ್ರನೂ ಬ್ಲೂ ಕಲರ್ ಇರುತ್ತೆ. ಸೊ ಬ್ಲೂ ಕಲರ್ ಕಾಣಿಸೋದನ್ನ ಸಮುದ್ರ ಅಂತ ತಿಳ್ಕೊಂತಿದ್ರು ಅಂತ ನಾನು ತಿಳ್ಕೊಂಡಿದ್ದೀನಿ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಫ್ರೆಂಡ್ಸ್, ಇಲ್ಲಿಂದ ಡ್ರೋನ್ ವೈವಲ್ ನೋಡಿ. ಈ ವಿಡಿಯೋ, ಈ ಕೋಟೆ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ.